ನಮಸ್ಕಾರ. ಮತ್ತೆ ನಿಮ್ಮನ್ನು ಭೇಟಿಯಾಗಲು ನಾನು ಬಂದಿದ್ದೀನಿ. ಇವಾಗ ಅದೇ ವಿಷಯ ಪ್ರಜಾಪ್ರಭುತ್ವದ ಪ್ರಜಾಕೀಯ ಅಂದರೇನು ಅಥವಾ ಅದರ ಸಿದ್ಧಾಂತ ಏನು ಮತ್ತು ಪ್ರಜಾಪ್ರಭುತ್ವ ಹೇಗಿರಬೇಕು ಅನ್ನೋದನ್ನು ನಾನು ಮಾತಾಡ್ತಾ ಇದ್ದೀವಲ್ಲ. ಸೊ ಇವತ್ತಿನದು ಮೊದಲನೇದು ಪಕ್ಷದ ಪರಿಕಲ್ಪನೆಯನ್ನು ಮೊದಲು ಹೋಗಲಾಡಿಸಬೇಕು. ಹೈಪೋಥಿಸಿಸ್ ಇದು ಹೋಗಬೇಕು. ಫಸ್ಟ್ ಪಕ್ಷದ ಪರಿಕಲ್ಪನೆ ದೂರ ಆಗಬೇಕು. ಪಕ್ಷದ ಪರಿಕಲ್ಪನೆಯಿಂದಲೇ ಭ್ರಷ್ಟಾಚಾರವು ಮುಗಿಲು ಮುಟ್ಟಿದೆ. ರಾಕ್ಷಸ ಥರ ಬಾಯಿ ತೆರ್ಕೊಂಡು ನಿಂತಿದೆ ಅದು ಅಲ್ವಾ. ಸೊ ಅದಕ್ಕೆ ನಿಜ ಹೇಳುವುದಾದರೆ 1950 ಭಾರತದ ಸಂವಿಧಾನದಲ್ಲಿ ಪಕ್ಷದ ಪರಿಕಲ್ಪನೆ ಇರಲಿಲ್ಲ. ಇವುಗಳೆಲ್ಲ ನಂತರ ಮಾಡಿಕೊಂಡಿರುವುದು. ಇದು ತುಂಬ ಚಿಂತನೀಯ ವಿಷಯ. ಕೊಡೋರು ಓಕೆ, ದುಡ್ಡಿದ್ದವ್ರು ಕೊಡ್ತಾರೆ. ಇರದೇ ಇರೋರು ಏನು ಮಾಡೋದು? ಎಷ್ಟು ಕಷ್ಟ ಅವರಿಗೆಲ್ಲ. ಅವ್ರ ಕೆಲಸ ಆಗೋದಿಲ್ಲ, ಕಷ್ಟ ಆಗುತ್ತೆ, ಬೇಜಾರಾಗ್ತದೆ. ಆಮೇಲೆ ನೆಕ್ಸ್ಟು ವಿಚಾರ, ಚುನಾಯಿತ ಪ್ರತಿನಿಧಿಗಳಿಗೆ ಉನ್ನತ ಸಂಬಳ, ಭತ್ಯೆ, ಪಿಂಚಣಿ ಹಾಗೂ ಸೌಕರ್ಯಗಳನ್ನು ಒದಗಿಸಬೇಕು. ಅವರು ಹಾಗೂ ಅವರ ಕುಟುಂಬ ಘನತೆ ಗೌರವದಿಂದ ಬದುಕುವಂತ ಆಗಬೇಕು. ಇದು ಅವರಿಗಾಗಿ ಇದ್ದೇ ಇರುತ್ತೆ, ಹೆಂಗೂ ಬಂದೇ ಬರುತ್ತೆ. ಇದೆಲ್ಲ ಸಿಗುತ್ತೆ. ಅದೇ ಎಕ್ಸ್ಟ್ರಾ ಆ ಕಡೆಯಿಂದ ಈ ಕಡೆಯಿಂದ ಬ್ಲ್ಯಾಕ್ ಮನಿ ತಗೊಳ್ಳೋ ಏನು ಅವಶ್ಯಕತೆ ಇದೆ ಅವರಿಗೆ? ಆಮೇಲೆ ಬಡವ್ರನ್ನ ಸುಲಿಗೆ ಮಾಡೋದಾಗಲಿ, ಇದು ಅಲ್ವಾ ಹಗಲುಗಳ್ಳರು ಅಂತ ಕರಿಬೋದಲ್ಲ ಅವ್ರಿಗೆ. ಇರಲಿ ಬಿಡಿ. ನಮ್ಮ ಪ್ರಜಾಪ್ರಭುತ್ವನು ಹೇಗಿರಬೇಕು, ನಾವು ಹೆಂಗೆ ನಿರ್ಮಾಣ ಮಾಡ್ಕೋಬೇಕು ಅದ್ರ ಬಗ್ಗೆ ನಾವು ಮಾತಾಡೋಣ. ಇದು ಒಂದು ವಿಷಯ. ನೆಕ್ಸ್ಟ್ ವಿಷಯ, ಯಾವಾಗ ಚುನಾಯಿತ ಪ್ರತಿನಿಧಿಗಳು ಪ್ರಾಮಾಣಿಕ ಹಾಗೂ ಸ್ವಚ್ಛ ಆಗಿರುವರೋ ಆವಾಗಲೇ ಸಂಪೂರ್ಣ ಸರ್ಕಾರಿ ಹಾಗೂ ಸರ್ಕಾರಿ ವಿಭಾಗಗಳು ಸ್ವಚ್ಛ ಆಗುವುದು ಖಂಡಿತ. ಭ್ರಷ್ಟಾಚಾರವು ನಿರ್ಮೂಲನೆ ಆಗುವುದು ಇದಕ್ಕೆ ನಿದರ್ಶನ. ಸಿಂಗಾಪುರದ ಪ್ರಜಾಪ್ರಭುತ್ವ 1960 ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ಸಿಂಗಾಪುರವು ಇಂದು ಏಷ್ಯಾದ ಶ್ರೀಮಂತ ದೇಶ ಅಂತ ಕರೆದುಕೊಳ್ಳುತ್ತೆ ಅಲ್ವಾ. ಆಮೇಲೆ ನೆಕ್ಸ್ಟ್ ವಿಚಾರ ಹೇಳ್ತೀನಿ. ಕೇವಲ ಪ್ಲೀಸ್ ನೀಟಾಗಿ ಕೇಳಿ, ಚೆನ್ನಾಗಿ ಕೇಳಿ. ಕೇವಲ ಅರ್ಹತೆ ಉಳ್ಳ ಸರ್ಕಾರಿ ಕಾಂಟ್ರಾಕ್ಟರ್ಗಳಿಗೆ ಸರ್ಕಾರಿ ಯೋಜನೆಗಳು ತಲುಪಿ ಸರ್ಕಾರದ 100% ಹಣ ಆ ಯೋಜನೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ್ದು ಆಗುವುದು ಹಾಗೂ 100 ವರ್ಷ ಉಪಯೋಗಿಸಲ್ಪಡುವುದು ಅಲ್ವಾ. ಇದು ಒಂದು. ಕೇವಲ ಅರ್ಹತೆ ಉಳ್ಳವರಿಗೆ ಸರ್ಕಾರಿ ಕಾಂಟ್ರಾಕ್ಟರ್ಗಳಿಗೆ ಮಾತ್ರ ಯೋಜನೆಗಳನ್ನು ಕೊಡಬೇಕು ಅಂತ ನನ್ನ ಅನಿಸಿಕೆ. ಸೊ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ವಿಚಾರನ ಕೂಡ ಹೇಳಬೇಕು. ಅದು ಕೂಡ ನಾನಿಲ್ಲಿ ಹೇಳ್ತೀನಿ, ವಿಡಿಯೋ ಮಾಡಿ ಹೇಳ್ತೀನಿ. ನಿಮ್ಮ ವಿಚಾರ ಕೂಡ ಅತಿ ಮುಖ್ಯ. ನಂದಷ್ಟೇ ಅಲ್ಲ, ನಾನು ಪ್ರಜೆ, ನೀವು ಪ್ರಜೆ ಅಲ್ವಾ. ನಮ್ಮ ವಿಚಾರಗಳನ್ನು ಇಲ್ಲಿ ನಾವು ಹೇಳ್ಕೊಳ್ಳೋಣ, ತಾಕಿ ಎಲ್ಲ ಪ್ರಜೆಗಳಿಗೂ ಈ ವಿಷಯ ಮುಟ್ಲಿ ಅಂತ ನನ್ನ ಉದ್ದೇಶ ಅಷ್ಟೇ. ನಮಸ್ಕಾರ.